ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ನೋಡಿ ಶಾವಿಗೆ ಪಾಯಸ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲಿಗೆ ನಾನು ಶಾವಿಗೆ ಪಾಯಸ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಮೊದಲಿಗೆ ತೋರಿಸ್ತೀನಿ. ನೋಡಿ, ನಾನು ಅರ್ಧ ಲೀಟ್ರಷ್ಟು ಮಾಮೂಲಿ ಪ್ಯಾಕೆಟ್ ಹಾಲನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಣದ್ರಾಕ್ಷಿ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ನಾನು ಇದು ಶಾವಿಗೆ ತೊಗೊಂಡಿದ್ದೀನಿ. ಮತ್ತು 3 ರಿಂದ 4 ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ. ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಮತ್ತು ತುಪ್ಪ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನೋಡಿ, ನಾನು ಒಂದು ಪಾತ್ರೆಗೆ ಏನು ಹಾಲು ತೊಗೊಂಡಿದ್ದೆ ಫುಲ್ ಹಾಕ್ಕೊಂಡಿದ್ದೀನಿ. ಅದೇ ಇದಕ್ಕೆ ಏನು ಬೌಲಲ್ಲಿ ಹಾಲು ತೊಗೊಂಡಿದ್ದೆ ಅದೇ ಒಂದು ಬೌಲಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಇದನ್ನು ಮಳ್ಳಕ್ಕೆ ಬಿಡೋಣ. ನೀಟಾಗಿ ಮಳ್ಳಿ ಇದು ಹಾಲು. ಸೊ ಹಾಲು ಕುದಿ ಬರೋ ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ. ಸೊ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದೇ ಇದಕ್ಕೆ ಏನು ತುಪ್ಪ ತೊಗೊಂಡಿದ್ದೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ ತುಪ್ಪ. ಇದು ಆ ತುಪ್ಪ ಹಾಕೋದ್ರಿಂದ ಒಂದು ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಗೋಡಂಬಿ ಹಾಕೊಳ್ಳೋಣ. ಸೊ ನಾನು ಏನು ತೊಗೊಂಡಿದ್ದೆ ಫುಲ್ ಹಾಕೋತಾ ಇಲ್ಲ, ಒಂದು ಅರ್ಧದಷ್ಟು ಹಾಕೋತಾ ಇದ್ದೀನಿ. ಸೊ ಹಾಕೊಂಡು ನೀಟಾಗಿ ಒಂದು ಸ್ವಲ್ಪ ಇದನ್ನು ಫಸ್ಟು ಬಾಡಿಸ್ಕೊಳ್ಳೋಣ. ದ್ರಾಕ್ಷಿ ಹಾಕೋಕ್ಕೂ ಮುಂಚೆ ಇದನ್ನು ಸ್ವಲ್ಪ ಬಣ್ಣ ಚೇಂಜ್ ಆಗೋವಾಗ ಬಾಡಿಸ್ಕೋಬೇಕಾಗುತ್ತೆ. ಈ ಗೋಡಂಬಿ ಸ್ವಲ್ಪ ಬಣ್ಣ ಚೇಂಜ್ ಆದ ನಂತರ ಇದಕ್ಕೆ ದ್ರಾಕ್ಷಿ ಹಾಕೋಬೇಕು. ಸೊ ನಾವು ಮೊದಲೇ ಹಾಕ್ಕೊಂಡು ದ್ರಾಕ್ಷಿ ಬೇಗನೆ ಆಗುತ್ತೆ, ಗೋಡಂಬಿ ಆಗಿರಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಗೋಡಂಬಿ ಆದಮೇಲೆ ನಾವು ಹಾಕೋಬೇಕಾಗುತ್ತೆ. ದ್ರಾಕ್ಷಿನೂ ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇದೆಲ್ಲ ಇಷ್ಟು ಫ್ರೈ ಆದರೆ ಸಾಕು. ಸೊ ಇದು ರೆಡಿ ಆಗಿದೆ. ಇದನ್ನು ಇವಾಗ ತೆಗೆದುಬಿಟ್ಟು ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮತ್ತೆ ನೋಡಿ, ನಾವೇನು ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ವಿ ಅದೇ ತುಪ್ಪಕ್ಕೆ ಇವಾಗ ಏನು ಶಾವಿಗೆ ತೊಗೊಂಡಿದ್ದೆ ಫುಲ್ ಹಾಕೋತಾ ಇದ್ದೀನಿ. ಅದರಲ್ಲೇ ಹುರ್ಕೊಳ್ಳೋಣ. ಸೊ ಇದನ್ನು ಸ್ವಲ್ಪ ಬಣ್ಣ ಚೇಂಜ್ ಆಗೋದು ಹುರ್ಕೋಬೇಕಾಗುತ್ತೆ. ಸೊ ಅಲ್ಲಿ ಹುರಿದಿರೋದೇ ಶಾವಿಗೆ ತೊಗೊಬಂದರೆ ಹುರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಸೊ ಇದು ಹುರಿದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದನ್ನು. ಸೊ ಆದಷ್ಟು ನಾವು ಕಮ್ಮಿ ಸ್ಟೀಮಲ್ಲೇ ನಾವು ಶಾವಿಗೆನ ಹುರ್ಕೋಬೇಕು. ನೋಡಿ, ಶಾವಿಗೆ ಹುರಿದು ನೀಟಾಗಿ ಇಷ್ಟು ಬಣ್ಣ ಚೇಂಜ್ ಆಗೋರು ಹುರ್ಕೊಂಡಿದ್ದೀನಿ. ಸೊ ಇಷ್ಟು ಬ್ರೌನ್ ಆದರೆ ಸಾಕು, ಇನ್ನೂ ತೀರ ಬ್ರೌನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದು ರೆಡಿಯಾಗಿದೆ ಶಾವಿಗೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ನೋಡಿ, ಹಾಲು ಮಳ್ತಾ ಇದೆ. ಸೊ ಮಳ್ತಾ ಇರೋ ಹಾಲಿಗೆ ಇವಾಗ ಏನು ಸಕ್ಕರೆ ತೊಗೊಂಡಿದ್ದೆ ಹಾಕೋತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಹಾಕ್ಕೊಳ್ಳಿ. ಒಂದು ಸಾಮಾನ್ಯ ಸ್ವೀಟ್ ಇರಲಿ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಫುಲ್ ಸೇರಿಸ್ಕೊತಾ ಇದ್ದೀನಿ. ಸೊ ಹಾಕೊಂಡು ನೀಟಾಗಿ ಒಂದ್ಸರಿ ಕೈ ಹಾಕ್ಕೊಳ್ಳೋಣ. ಸೊ ಅದಕ್ಕೆ ಇವಾಗ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದನ್ನ ಫುಲ್ ಸೇರಿಸ್ಕೊತಾ ಇದ್ದೀನಿ. ಸೊ ಅದಕ್ಕೇ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ನಲ್ಲ, ಒಂದು 3 ರಿಂದ 4 ಸ್ಪೂನಷ್ಟು ಇದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಇದು ಹಾಕೋದ್ರಿಂದ ಇದೇ ಒಂದು ಫ್ಲೇವರ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಒಂದು ರುಚಿ ಕೊಡುತ್ತೆ ಇದೇನೆ. ಸೊ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಕೈ ಹಾಕ್ಕೊಳ್ಳೋಣ. ನೋಡಿ, ಮಳ್ತಾರೆ ಇದಕ್ಕೆ ಶಾವಿಗೆ ಹುರಿದಿಟ್ಕೊಂಡಿದ್ನಲ್ಲ ಫುಲ್ ಸೇರಿಸ್ಕೊತಾ ಇದ್ದೀನಿ. ಸೊ ಹಾಕೊಂಡು ಒಂದ್ಸರಿ ನೀಟಾಗಿ ಕೈ ಆಡ್ಕೊಳ್ಳೋಣ. ಈ ಥರ ಕೈ ಆಡ್ಕೊಂಡು ಜಸ್ಟು 1 ನಿಮಿಷ ಇದನ್ನು ಕುದಿಯಕ್ಕೆ ಬಿಟ್ಟರೆ ಸಾಕು. ಇದು ಇದೇ ಇದರಲ್ಲಿ ಅಳ್ಕೊಳ್ಳುತ್ತೆ ನೀಟಾಗಿ. ನೋಡಿ, ಅದಕ್ಕೇ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದು ನಾನು ಫುಲ್ ಹಾಕೋತಾ ಇದ್ದೀನಿ. ಪಾಯಸ ಅಂದರೆ ಸಾಮಾನ್ಯ ಗೋಡಂಬಿ ದ್ರಾಕ್ಷಿ ಬಾಯಿಗೆ ಸಿಕ್ಕಿದ್ರೇ ಒಂದು ಚಂದ. ಇದು ಜಸ್ಟ್ 1 ನಿಮಿಷ ಆಗಲಿ ರೆಡಿ ಆಗುತ್ತೆ. ಸೊ ಫೈನಲಿ ನೋಡಿ, ಶಾವಿಗೆ ಪಾಯಸ ನೀಟಾಗೆಲ್ಲ ಬೆಂದು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸೊ ಫೈನಲಿ ನೋಡಿ, ಶಾವಿಗೆ ಪಾಯಸ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನು ಮಾಡಿರೋ ಥರ ಮಾಡ್ಕೊಳ್ಳಿ. ತೀರಾ ಗಟ್ಟಿನೂ ಬರಲ್ಲ ಮತ್ತು ತೀರಾ ಶಾವಿಗೆ ಎಲ್ಲ ನೋಡಿ ಅದೇ ಥರ ಚೆನ್ನಾಗಿ ಸಿಗುತ್ತೆ. ಬಾಯಿಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಪಾಯಸನ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಾನು ವಿಡಿಯೋ ವಾಚ್ ಮಾಡ್ತಾ ಇರಿ, ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.